ಗುರು, ನೀವು ಕೂಡ ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋನ ಎಡಿಟ್ ಮಾಡಬೇಕಾ? ಹಾಗಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಮತ್ತೆ ಇದು ಟೆಂಪ್ಲೇಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಬೋದು. ಆಗಿಲ್ಲ ಅಂದ್ರೆ ನೀವು ಎಡಿಟ್ ಕೂಡ ಮಾಡ್ಕೊಬೋದು ಓನಾಗಿ ಫುಲ್ ವಿಡಿಯೋ ನೋಡಿದ್ರೆ. ಮೊದಲು VPN ಕನೆಕ್ಟ್ ಮಾಡಿಕೊಂಡು ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ರೆಫರೆನ್ಸ್ಗೆ ವಿಡಿಯೋನ ಓವರ್ಲೆಗೆ ಆ್ಯಡ್ ಮಾಡ್ಕೊತೀನಿ. ನೀವು ಕೂಡ ಆ್ಯಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಥರ ಯಾವ ಬೀಟ್ ಕಟ್ ಮಾಡಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಫೋಟೋನ 6 ಸೆಕೆಂಡ್ಗೆ ಕಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು 3 ಸೆಕೆಂಡ್ಗೆ ಟ್ರಿಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ 2 ಸಲ. ಆಮೇಲೆ ಪಕ್ಕದ ಫೋಟೋನ ಕ್ಲಿಕ್ ಮಾಡಿಕೊಂಡು 2 ಸಲ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಈ ಥರ ಲಾಂಗ್ ಪ್ರೆಸ್ ಮಾಡಿಕೊಂಡು ನಿಮ್ಮ ಫಸ್ಟ್ ಫೋಟೋ ಪಕ್ಕ ಸೆಕೆಂಡ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ 3 ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಎಲ್ಲನೂ 3 ಸೆಕೆಂಡ್ಗೆ ನೆಕ್ಸ್ಟು ಕಟ್ ಮಾಡ್ಕೊತಾ ಹೋಗಿ. ಅಥವಾ ಮೇಲ್ಗಡೆ ವಿಡಿಯೋ ಹಾಕೊಂಡಿರ್ತಿಲ್ಲ ಆ ಥರ ಬೀಟಿಗೆ ತಕ್ಕಂಗೆ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನೂ ಕೂಡ ಅದೇ ರೀತಿ ಮಾಡ್ಕೊಬೇಕು. ನೆಕ್ಸ್ಟ್ ನೀವು ಓವರ್ಲೆಗೆ ಆ್ಯಡ್ ಮಾಡಿರೋ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಆಡಿಯೋ ಎಕ್ಸ್ಟ್ರಾಕ್ಟ್ ಕೊಟ್ಕೊಳ್ಳಿ. ಆದಮೇಲೆ ಆ ವಿಡಿಯೋನ ಡಿಲೀಟ್ ಮಾಡಾಕಿ. ಮತ್ತೆ ಇಲ್ಲಿ 2 ಫೋಟೋ ಮಧ್ಯ ಲೈನ್ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ಲ್ಯಾಶ್ ಬ್ಯಾಕ್ ಅಂತ ಸರ್ಚ್ ಕೊಡಿ. ಅಲ್ಲಿ ಮೊದಲನೇ ಎಫೆಕ್ಟ್ ಇದೆ ನೋಡಿ, ಫ್ಲ್ಯಾಶ್ ಬ್ಯಾಕ್ ಅಂತ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಅಪ್ಲೈ ಟು ಆಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಫೋಟೋವನ್ನು ಕೂಡ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಫೆಕ್ಟ್ಸ್ಗೆ ಹೋಗಿ ಸರ್ಚ್ಗೆ ಹೋಗಿ ಗ್ಲಿಚ್ ಅಂತ ಸರ್ಚ್ ಕೊಡಿ. ಅಲ್ಲಿ ಸೆಕೆಂಡ್ ಗ್ಲಿಚ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೇಂಜ್ನ ಫುಲ್ಲು ತೆಗೆದಾಕಿ. ನಿಮಗೆ ನೋಡಿ ಈ ರೀತಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಮತ್ತು ನೀವು ಹಾಕಿರೋ ಎಫೆಕ್ಟ್ನ ಈ ರೀತಿ ಫುಲ್ ವಿಡಿಯೋಗೆ ಎನ್ಲಾರ್ಜ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ.